ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾಳೆ ಜುಲೈ 17, 2024 ಬುಧವಾರ ದೇವಶಯನಿ ಏಕಾದಶಿ. ಯಾವುದೇ ಒಳ್ಳೆ ಕೆಲಸ ಶುರು ಮಾಡಬೇಕು ಅಂದ್ರೂ ಕೂಡ ದಶಮಿ ಅಥವಾ ಏಕಾದಶಿ ದಿನಕ್ಕಾಗಿ ಜನ ಕಾಯ್ತಾರೆ. ನಮಗಿರುವಂಥ 24 ಏಕಾದಶಿಗಳಲ್ಲಿ ಆಷಾಢ ಮಾಸದಲ್ಲಿ ಬರುವಂಥ ಏಕಾದಶಿಗೆ ದೇವಶಯನಿ ಏಕಾದಶಿ ಅಂತ ಹೆಸರು. ಹಿಂದಿನ ಕಾಲದಲ್ಲಿ ಈ ಏಕಾದಶಿ ದಿನವನ್ನೇ ವರ್ಷದ ಪ್ರಾರಂಭಿಕ ದಿನವನ್ನಾಗಿ ಆಚರಿಸಲಾಗುತ್ತಿತ್ತು. ಈ ಏಕಾದಶಿ ಜನರಲ್ಲಿರುವ ಚೈತನ್ಯಕ್ಕೆ ಪ್ರತೀಕ ಅಂತ ಹೇಳ್ತಾರೆ. ಇದೇ ದಿನದಂತೆ ಶ್ರೀ ಮಹಾವಿಷ್ಣು ಹಾಲಿನ ಸಮುದ್ರದಲ್ಲಿ ಆದಿಶೇಷನ ಮೇಲೆ ಯೋಗ ನಿದ್ರೆಗೆ ಜಾರುತ್ತಾರೆ. 4 ತಿಂಗಳ ಕಾಲ ಯೋಗ ನಿದ್ರೆ ಮಾಡಿ ಕಾರ್ತಿಕ ಏಕಾದಶಿಯಂದು ಮಹಾವಿಷ್ಣು ಎಚ್ಚರಗೊಳ್ಳುತ್ತಾರೆ. ಈ 4 ತಿಂಗಳ ಕಾಲವನ್ನು ಚತುರ್ಮಾಸ ಅಂತ ಕರೀತಾರೆ. ಏಕಾದಶಿಗೆ ಮಹಿಮೆ ಹಾಗೂ ಶಕ್ತಿ ಜಾಸ್ತಿ. ಅದರಲ್ಲೂ ಈ ಏಕಾದಶಿಗೆ ಇನ್ನೂ ಸ್ವಲ್ಪ ಜಾಸ್ತಿ. ಇಂಥ ಪವಿತ್ರವಾದ ದಿನ ಉಪವಾಸ ಯಾವ ರೀತಿ ಆಚರಿಸಬೇಕು, ಉಪವಾಸ ಇರುವವರು ಯಾವ ಯಾವ ಪದಾರ್ಥ ತಿನ್ನಬಹುದು, ಪೂಜೆ ಯಾವ ರೀತಿ ಮಾಡ್ಕೋಬೇಕು, ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ಏಕಾದಶಿಗೆ ಉಪವಾಸ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಹಿಂದಿನ ದಿನ ರಾತ್ರಿಯಿಂದಾನೇ ಉಪವಾಸ ಶುರು ಮಾಡಬೇಕು. ಇನ್ನು ಏಕಾದಶಿ ದಿನ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ತಲೆ ಸ್ನಾನ ಮಾಡಬೇಕು. ದಿನಪೂರ್ತಿ ನಿಷ್ಠೆಯಿಂದ ಉಪವಾಸ ಮಾಡಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಕಳೀಬೇಕು. ಮಹಾವಿಷ್ಣು ಫೋಟೋಗೆ ತುಳಸಿ ಮಾಲೆ ಹಾಕಿ ವಿಷ್ಣು ಸಹಸ್ರನಾಮ, ನಾರಾಯಣ ಕವಚ ಮುಂತಾದ ಮಹಾವಿಷ್ಣುಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನ ಓದಬೇಕು. ಹೊಟ್ಟೆ ತುಂಬದಂತ ವ್ಯಕ್ತಿಯ ಆಲೋಚನೆ ದಿಕ್ಕಾಪಾಲಾಗಿ ಹೋಗುತ್ತೆ. ಅದೇ ಹಸಿದಿದ್ರೆ ಮನಸ್ಸು ಒಂದೇ ಕಡೆ ನಿಶ್ಚಲವಾಗಿರುತ್ತೆ. ಈ ರೀತಿ ನಿಶ್ಚಲವಾಗಿರೋ ಮನಸ್ಸನ್ನ ದೇವರ ಮೇಲಿಟ್ರೆ ನಮಗೆ ಸಿಗೋಂಥ ಫಲಾನೇ ಬೇರೆ. ನಮ್ಮ ಮನಸ್ಸನ್ನ ಇನ್ನಷ್ಟು ಸ್ಥಿರವಾಗಿಡಲು ಏಕಾದಶಿ ದಿನ ಜಾಗರಣೆ ಕೂಡ ಮಾಡಬೇಕು. ಸಾಮಾನ್ಯವಾಗಿ ಜಾಗರಣೆ ಇರುವಂಥ ದಿನಾನೇ ನಿದ್ದೆ ಜಾಸ್ತಿ ಬರುತ್ತೆ. ಹಾಗಾಗಿ ನೀವು ನಿದ್ದೆಗೆ ಜಾರದೇ ಇರೋಕೆ ರಾತ್ರಿ ಪೂರ್ತಿ ಮಹಾವಿಷ್ಣು ಪೂಜೆ ಮಾಡ್ತಾ ಕಳೀಬೋದು, ಅಥವಾ ವಿಷ್ಣು ದೇವಸ್ಥಾನದಲ್ಲೂ ಕೂಡ ಕಳೀಬೋದು. ಒಂದು ವೇಳೆ ನೀವು ದೇವಸ್ಥಾನಕ್ಕೆ ಹೋಗದೆ ಮನೆಯಲ್ಲೇ ಉಪವಾಸ ಜಾಗರಣೆ ಮಾಡಿದ್ರೆ ಏಕಾದಶಿಯ ಮಾರನೇ ದಿನ ಬೆಳಿಗ್ಗೆ ತಪ್ಪದೆ ವಿಷ್ಣು ಆಲಯಕ್ಕೆ ಹೋಗಬೇಕು. ನೀವು ಏಕಾದಶಿ ದಿನ ಎಲ್ಲ ಉಪವಾಸ ಇರೋದ್ರಿಂದ ಮಾರನೇ ದಿನ ಹೆಚ್ಚಾಗಿ ಊಟ ತಿನ್ನೋಕೆ ಹೋಗಬೇಡಿ. ಇದು ನಿಮ್ಮ ಜೀರ್ಣಕೋಶಕ್ಕೆ ಪ್ರಾಬ್ಲಮ್ ಕೊಡುತ್ತೆ. ಹಾಗಾಗಿ ದ್ವಾದಶಿ ದಿನ ಕೂಡ ಲೈಟ್ ಆಗಿ ಊಟ ತಿನ್ನಬೇಕು. ಏಕಾದಶಿ ದಿನ ನೀವು ಹಸಿದಾಗ ಈ ಪದಾರ್ಥನ ತಯಾರಿಸ್ಕೊಂಡು ತಿನ್ಬೋದು. ಬಿಳಿ ಜೋಳನ ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಗೂ ಏಲಕ್ಕಿ ಸೇರಿಸಿ ರುಬ್ಬಿ ಉಂಡೆ ಕಟ್ಕೊಂಡು ಅಥವಾ ಪುಡಿ ಮಾಡಿಕೊಂಡು ನಿಮಗೆ ಹಸಿವಾದಾಗ ಸ್ವಲ್ಪ ಸ್ವಲ್ಪ ತಿನ್ಬೋದು. ಇದನ್ನೇ ಮಹಾವಿಷ್ಣುಗೂ ಕೂಡ ನೈವೇದ್ಯವಾಗಿಡಬೇಕು. ಇದು ಬಾಡಿಯಲ್ಲಿ ಶುಗರ್ ಅಂಶನ ಒಂದೇ ಸಲ ಡೌನ್ ಆಗ್ದಿರಾ ಬ್ಯಾಲೆನ್ಸ್ ಆಗಿರೋ ಥರ ನೋಡ್ಕೊಳ್ಳುತ್ತೆ. ಹಾಗೆ ಇದು ಮಳೆಗಾಲ ಆಗಿರೋದ್ರಿಂದ ಮಳೆಯಿಂದ ಬರುವಂಥ ಸಮಸ್ಯೆಗಳು ದೇಹಕ್ಕೆ ಅಂಟದೇ ಇರೋ ಥರ ಇದು ಕಾಪಾಡುತ್ತೆ. ಇನ್ನು ಎರಡನೇ ವಿಷಯ ಅಂದರೆ ಗೋಪೂಜೆ. ಏಕಾದಶಿಗೆ ಪ್ರತಿ ಗೋಶಾಲೆಯಲ್ಲೂ ಕೂಡ ಲಕ್ಷ್ಮೀನಾರಾಯಣನ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ನಿಮಗೆ ಹತ್ತಿರದಲ್ಲಿ ಗೋಶಾಲೆ ಇದ್ರೆ ತಪ್ಪದೆ ಅಲ್ಲೋಗಿ ಅಲ್ಲಿರುವಂಥ ಹಸುಗಳಿಗೆ ಪೂಜೆ ಮಾಡಿ ಬಾಳೆಹಣ್ಣು ತಿನ್ನಿಸಿ ಪ್ರದಕ್ಷಿಣೆ ಹಾಕಿ ಬಂದ್ರೆ ತುಂಬಾ ಒಳ್ಳೆಯದು. ಒಂದು ವೇಳೆ ಗೋಶಾಲೆ ಹತ್ರ ಇಲ್ಲ ಅಂದ್ರೆ ನಿಮಗೆ ದಾರಿಯಲ್ಲಿ ಸಿಗುವಂಥ ಯಾವುದೇ ಹಸುಗೂ ಕೂಡ ನೀವು ಬಾಳೆಹಣ್ಣು ತಿನ್ನಿಸಿ ಸಾಧ್ಯವಾದ್ರೆ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಬರ್ಬೋದು. ಇನ್ನು ಪುರಾಣಗಳಲ್ಲಿ ಹೇಳಿರೋಂತೆ ಈ 6 ಉಪವಾಸಗಳಲ್ಲಿ ಯಾವುದೋ ಒಂದನ್ನ ಆಚರಿಸಿದ್ರೂ ಕೂಡ ನಿಮಗೆ ತಕ್ಕ ಫಲ ಸಿಗುತ್ತೆ. ಉಪವಾಸ ಮಾಡೋ ಶಕ್ತಿ ಇರೋ ಪ್ರತಿಯೊಬ್ಬರೂ ಕೂಡ ಈ 6 ಉಪವಾಸಗಳಲ್ಲಿ ಒಂದನ್ನ ತಪ್ಪದೆ ಆಚರಿಸಬೇಕು. ಶಕ್ತಿ ಇದ್ದು ಈ 6 ಉಪವಾಸಗಳಲ್ಲಿ ಒಂದನ್ನ ಕೂಡ ಯಾರು ಮಾಡೋದಿಲ್ವೋ ಅವರು ಕುಂಬಿಪಾಕ, ರೌರವಾದಿ ನರಕಗಳಲ್ಲಿ ಶಿಕ್ಷೆ ಅನುಭವಿಸ್ತಾರೆ ಅಂತ ಪುರಾಣಗಳು ಹೇಳುತ್ತೆ. ಇನ್ನು ಮೊದಲನೇ ಪದ್ಧತಿ, ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿ ತುಳಸಿ ತೀರ್ಥ ಮಾತ್ರ ಕುಡಿಬೇಕು. ಎರಡನೇ ಪದ್ಧತಿ, ಇದರ ಪ್ರಕಾರ ಮಧ್ಯಾಹ್ನ ಊಟ ತಿಂದು
ರಾತ್ರಿ ಬರೀ ತುಳಸಿ ತೀರ್ಥ ಮಾತ್ರ ಕುಡಿಬೇಕು. 3ನೇ ಪದ್ಧತಿ. ಇದರ ಪ್ರಕಾರ ಬೆಳಗ್ಗೆ ಇಡೀ ಉಪವಾಸ ಇದ್ದು ರಾತ್ರಿ ನಕ್ಷತ್ರ ನೋಡಿದ ನಂತರನೇ ಊಟ ತಿನ್ಬೇಕು. 4ನೇ ಪದ್ಧತಿ. ಇದರ ಪ್ರಕಾರ ನೀವಾಗಿ ನೀವು ಊಟ ಹಾಕ್ಕೊಂಡು ತಿನ್ನೋದು, ಬೇರೆಯವ್ರನ್ನ ಕೇಳಿ ತಿನ್ನೋದು, ಹೋಟೆಲ್ಗಳಲ್ಲಿ ತಿನ್ನೋದಲ್ದಿರ ಬೇರೆಯವರು ತಾವಾಗೇ ಬಂದು ನಿಮಗೆ ಪ್ರಸಾದ ಅಂತ ಕೊಟ್ರೇನೋ ಇಲ್ಲ ಅನ್ನದಾನ ಮಾಡಿದ್ರೆ ಮಾತ್ರ ನೀವು ತಿನ್ಬೋದು. 5ನೇ ಪದ್ಧತಿ. ಇದರ ಪ್ರಕಾರ ಯಾವುದಾದ್ರೂ ನದಿಯಲ್ಲಿ ಸ್ನಾನ ಮಾಡಿ ಮಹಾವಿಷ್ಣುವನ್ನು ಮಂತ್ರಗಳಿಂದ ಪೂಜೆ ಮಾಡಿ ಊಟ ತಿನ್ಬೋದು. 6ನೇ ಪದ್ಧತಿ. ಇದರ ಪ್ರಕಾರ 3 ಹೊತ್ತು ಊಟ ತಿಂದು ಕಪ್ಪು ಎಳ್ಳನ್ನ ಯಾರಿಗಾದ್ರೂ ದಾನ ಕೊಡಬೇಕು. ಹಾಗಂತ ಎಳ್ಳುಂಡೆನೋ ಈ ಥರ ಪದಾರ್ಥಗಳಲ್ದಿರ ಕಪ್ಪು ಎಳ್ಳನ್ನ ಡೈರೆಕ್ಟ್ ಆಗಿ ಕೊಡಬೇಕು. ಈ 6 ಪದ್ಧತಿಗಳಲ್ಲಿ ಯಾವುದೋ ಒಂದು ಪದ್ಧತಿನ ತಪ್ಪದೆ ಆಚರಿಸಬೇಕು. ಇನ್ನು ಉಪವಾಸ ಆಚರಿಸೋ ವ್ಯಕ್ತಿಗಳು ಹಸಿ ಹಾಲು, ಮಜ್ಜಿಗೆ, ನೀರು, ಸ್ವಲ್ಪ ಹಣ್ಣುಗಳು ಹಾಗೂ ಕ್ಯಾರೆಟ್ ತಿನ್ಬೋದು. ಬೇಯಿಸಿರೋಂಥ ಪದಾರ್ಥನ ಮುಟ್ಟಬಾರ್ದು. ಇನ್ನು ಉಪವಾಸ ಇರೋರು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ರೆ ತಿನ್ಬೋದು. ನಿಮಗೆ ಮದುವೆ ವಿಳಂಬ ಆಗ್ತಿದ್ರು, ಸಂತಾನ ಇಲ್ಲ ಅಂದ್ರು, ಸಂಸಾರದಲ್ಲೇನಾದ್ರೂ ಪ್ರಾಬ್ಲಮ್ ಇದ್ರು, ವಿದ್ಯಾಭ್ಯಾಸ ತಲೆಗೆ ಹತ್ತತಾ ಇಲ್ಲ ಅಂದ್ರು, ಕೆಲಸ ಸಿಗ್ತಾ ಇಲ್ಲ ಅಂದ್ರು, ಆರ್ಥಿಕ ಸಮಸ್ಯೆ ಇದ್ರು, ಇವತ್ತು ಹಸುಗೆ ಕಡಲೆ ಪಪ್ಪು ಹಾಗೂ ಬೆಲ್ಲನ ಬೆರೆಸಿ ತಿನ್ನಿಸಿ 3 ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ. ಅವರ ಕೃಪೆಯಿಂದ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಇನ್ನಿವತ್ತು ಉಪವಾಸ ಮಾಡಿದ್ರೂ ಬಿಟ್ರು ಬೆಳಗ್ಗೆನೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ದೇವ್ರ ರೂಮ್ ಕ್ಲೀನ್ ಮಾಡಿಕೊಂಡು ಮಹಾವಿಷ್ಣು ಫೋಟೋಗೆ ತುಳಸಿ ಮಾಲೆ ಹಾಕಿ ತುಪ್ಪದಿಂದ ದೀಪ ಹಚ್ಚಿ ಪೂಜೆ ಮಾಡಬೇಕು. ಯಾವುದೇ ಪೂಜೆಗೂ ಮುಂಚೆ ವಿನಾಯಕನನ್ನ ಪೂಜೆ ಮಾಡಬೇಕು. ಹಾಗಾಗಿ ಮಹಾವಿಷ್ಣುವನ್ನ ಪೂಜೆ ಮಾಡೋಕ್ಕೂ ಮುಂಚೆ ಅರಿಶಿಣದಿಂದ ಚಿಕ್ಕ ವಿನಾಯಕನನ್ನ ತಯಾರಿಸ್ಕೊಂಡು ಮೊದಲವರಿಗೆ ಪೂಜೆ ಮಾಡಿ ಆಮೇಲೆ ಮಹಾವಿಷ್ಣುಗೆ ಪೂಜೆ ಮಾಡ್ಕೊಳ್ಳಿ. ನೆನಪಿಟ್ಕೊಳ್ಳಿ, ವಿನಾಯಕನಿಗೆ ತುಳಸಿ ಎಲೆನ ಎಂಥ ಪರಿಸ್ಥಿತಿಲೂ ತಾಕ್ಸೋಕೆ ಹೋಗಬೇಡಿ. ವಿಷ್ಣು ಅಲಂಕಾರ ಪ್ರಿಯ. ಹಾಗಾಗಿ ನೀವು ಕೈಗೆ ಸಿಕ್ಕಿರೋ ಎಲ್ಲಾ ಹೂಗಳಿಂದ ಕೂಡ ಇವತ್ತು ಮಹಾವಿಷ್ಣುವನ್ನ ಸಾಧ್ಯವಾದಷ್ಟು ಚೆನ್ನಾಗಿ ಅಲಂಕಾರ ಮಾಡಿ. ಅದರ ನಂತರ ನಾನು ಈಗಾಗಲೇ ಹೇಳಿರೋ ಅಂತ ಬಿಳಿ ಜೋಳ ಹಾಗೂ ಬೆಲ್ಲದ ಪುಡಿ ಅಥವಾ ಉಂಡೆನ ಮಹಾವಿಷ್ಣುಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. ಇದರ ಜೊತೆ ಗೋಧಿಯಿಂದ ತಯಾರಿಸಿರುವಂತ ಪರಮಾನ್ನ ಅಂದ್ರೆ ಸಿಹಿ ಪೊಂಗಲನ್ನ ನೈವೇದ್ಯವಾಗಿ ಇಡಬೇಕು. ಹಾಗೆ ಈ ಏಕಾದಶಿಗೆ ತಪ್ಪದೆ ವಿಷ್ಣು ಪುರಾಣ, ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ ಹಾಗೂ ಭಾಗವತ ಪುರಾಣದಲ್ಲಿರುವ ಶ್ಲೋಕಗಳನ್ನ ಓದಿದ್ರೆ ದುಪ್ಪಟ್ಟು ಪುಣ್ಯ ಬರುತ್ತೆ. ಮಂತ್ರಗಳು ಬರ್ದೇ ಇರೋರು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಸಾಧ್ಯವಾದಷ್ಟು ಸಲ ಇಡೀ ದಿನ ಜಪ ಮಾಡ್ತಾ ಇದ್ರೂ ಸರೋಗುತ್ತೆ. ಇನ್ನು ಏಕಾದಶಿ ಮುಗಿದ ಮೇಲೆ ಮಾರನೇ ದಿನ ಅಂದ್ರೆ ದ್ವಾದಶಿ ದಿನ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಮಹಾವಿಷ್ಣು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ನಿಮ್ಮ ಕೈಯಿಂದ ತಯಾರಿಸಿರೋಂಥ ಸ್ವಯಂ ಪಾಕನ ಆ ದೇವಸ್ಥಾನದ ಅರ್ಚಕರಿಗೋ ಅಥವಾ ಅಲ್ಲಿ ಬಂದಿರೋಂಥ ಯಾರಾದ್ರೂ ಭಕ್ತರಿಗೋ ಕೊಟ್ಟು ಅದರ ನಂತರ ನೀವು ಊಟ ತಿನ್ಬೋದು. ಕೆಲವರು ಇವತ್ತು ತುಂಬಾ ಕಠಿಣವಾದ ಉಪವಾಸ ಮಾಡ್ತಾರೆ. ಅಂದ್ರೆ ಒಂದು ತೊಟ್ಟು ನೀರು ಕೂಡ ಕುಡಿದೇ ಇರ್ತಾರೆ. ಆದ್ರೆ ಆ ರೀತಿ ಮಾಡೋದು ಒಳ್ಳೇದಲ್ಲ. ಹಸಿ ಹಾಲು, ಮಜ್ಜಿಗೆ, ಕೈಯಲ್ಲಿ ಹಿಂಡಿರೋಂಥ ಹಣ್ಣಿನ ರಸ, ನೀರು ಇವುಗಳನ್ನಾದ್ರೂ ಕುಡಿದು ಉಪವಾಸ ಮಾಡಿ. ಉಪವಾಸ ಮಾಡದೇ ಇರೋರು ಕೂಡ ಇವತ್ತು ಅನ್ನ ತಿನ್ನಬಾರ್ದು. ನೀವು ಉಪವಾಸ ಜಾಗರಣೆ ಇದ್ದು ಕೆಲಸಕ್ಕೆ ಬಾರದೇ ಇರೋಂಥ ಚರ್ಚೆ ಮಾಡಿಕೊಂಡು ಮಾತಾಡಿಕೊಂಡು ಫಿಲಂ ನೋಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇರಲ್ಲ. ನೀವು ಏಕಾದಶಿ ಪೂರ್ತಿ ದಿನ ಮಹಾವಿಷ್ಣುವನ್ನ ಬಿಟ್ಟು ಬೇರೆ ವಿಷಯ ಮಾತಾಡಬಾರ್ದು. ಬೇರೆ ವಿಷಯದ ಬಗ್ಗೆ ಮನಸ್ಸಲ್ಲೂ ಕೂಡ ಯೋಚನೆ ಮಾಡಬಾರ್ದು. ಆ ರೀತಿ ಮಾಡಿದಾಗ ಮಾತ್ರನೇ ಫಲ ಸಿಗುತ್ತೆ, ಮಹಾವಿಷ್ಣು ಅನುಗ್ರಹ ಸಿಗುತ್ತೆ. ಹಾಗೆ ಇವತ್ತು ನೀವು ಮಾಡಬೇಕಾಗಿರುವಂತ ಇನ್ನೊಂದು ಮುಖ್ಯವಾದ ಕೆಲಸ ಏನಂದ್ರೆ ತಪ್ಪದೆ ನಿಮ್ಮ ಮನೆ ಬಾಗಿಲಿಗೆ ಅರಳಿ ಮರದ ಎಲೆಗಳಿಂದ ತೋರಣ ಕಟ್ಟಬೇಕು. ಅರಳಿ ಮರನ ಮುಟ್ಟದಿರ ಎಲೆಗಳನ್ನ ಮಾತ್ರ ಕಿತ್ಕೊಂಡ್ಬಂದು ಒಂದು ಬಿಳಿ ದಾರಕ್ಕೆ ಅರಿಶಿಣ ಹಚ್ಚಿ ಆ ದಾರದ ಸಹಾಯದಿಂದ ನಿಮ್ಮ ಮನೆ ಬಾಗಿಲಿಗೆ ಅರಳಿ ಮರದ ಎಲೆಗಳನ್ನ ತೋರಣವಾಗಿ ಕಟ್ಕೋಬೇಕು. ಮಿನಿಮಮ್ 11 ಎಲೆಗಳಿರ್ಬೇಕು. ಅದರ ಮೇಲೆ ಎಷ್ಟಾದ್ರೂ ಕಟ್ಕೋಬಹುದು. ಈ ಎಲೆಗಳು ನಿಮ್ಮ ಮನೆಗೆ ರಕ್ಷಣೆ ಕೊಡುತ್ತೆ. ಅಂದ್ರೆ ಈ ತೋರಣ
ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಣೆ ಮಾಡುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನ ಹೊರಗೆ ತಳ್ಳುತ್ತೆ. ನಕಾರಾತ್ಮಕ ಶಕ್ತಿ ನಿಮ್ಮ ಮನೆ ಆಸುಪಾಸ್ಗೂ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಇದರ ಜೊತೆ ನರದೃಷ್ಟಿ, ಕಣ್ಣು ದೃಷ್ಟಿ, ಕೆಟ್ಟ ದೃಷ್ಟಿ ಕೂಡ ಬೀಳದೇ ಇರೋ ಥರ ಮಾಡುತ್ತೆ. ಮಹಾವಿಷ್ಣುಗೆ ಇದು ಸ್ವಾಗತ ಕೋರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಏಕಾದಶಿನ ಮಾಡಿ ಮುಗಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.